ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಆಯ್ತಾ ಬರೆದಿದ್ದು? ಡಿಯರ್ ಅಪ್ಪ, ಅಕೋಶ್ ಅಂಕಲ್ ತುಂಬಾ ಒಳ್ಳೆಯವರು. ಭಾರ್ಗವಿ ಆಂಟಿ ಬಗ್ಗೆ ಏನಾದರೂ ಹೇಳಿದ್ರೆ ಅದನ್ನ ನಂಬು. ಏನಾಯ್ತು ಆಂಟಿ? ನಾನು ಏನ್ ಹೇಳಿದ್ರೆ ಏನ್ ಬರ್ದಿಟ್ಟಿದ್ಯಾ? ನಿಜಾನೇ ಬರ್ದಿದ್ದೀನಿ ಅಲ್ವಾ ಆಂಟಿ? ನನ್ನ ಹತ್ರ ತಲೆಹರಟೆ ಮಾಡಬೇಡ ನೀನು. ಫಸ್ಟ್ ಆಫ್ ಆಲ್ ನೀನ್ ಸಿಹಿ ಅಲ್ಲ. ಸಿಹಿ ಹ್ಯಾಂಡ್ ರೈಟಿಂಗ್ ಹೇಗ್ ಬಂತು ಇಲ್ಲಿಗೆ? ಅದು ಅಲ್ಲದೆ ನಾನು ಹೇಳಿದ್ದಕ್ಕೆ ಎಲ್ಲ ಉಲ್ಟಾ ಬರ್ದಿದ್ಯಾ. ಎಷ್ಟು ಕೊಬ್ಬು ನಿಂಗೆ? ಹೇಳು, ಸಿಹಿ ತರ ಹೇಗ್ ಬರ್ದೆ ಇಲ್ಲಿ? ಸಿಹಿ ಅಂತ ಬೇರೆ ಯಾರಾದ್ರೂ ಇದ್ದಾರಾ ನನ್ನನ್ ಬಿಟ್ಟು? ಯಾಕೆ ಸಿಹಿ ತರ ಅಂತೀರಾ? ನಾನೇ ಸಿಹಿ ಅಲ್ವಾ? ನಾನು ನನ್ನ ತರನೇ ಬರ್ದಿದ್ದೀನಿ. ಹಲೋ ಆಂಟಿ, ಅನಿನ ಇಲ್ಲಿ ಕಳಿಸಿ. ನಾಳೆ ಸಮ್ಮರ್ ಕ್ಯಾಂಪ್ಗೆ ಏನೇನ್ ಬೇಕೋ ಅದೆಲ್ಲ ಜೋಡಿಸ್ಕೋಬೇಕು. ಕೆಲಸ ಮಾಡ್ತಾ ಮಾಡ್ತಾ ಮಲ್ಗ್ಬಿಟ್ಟ ಅಪ್ಪ. ಪಾಪ ನೀನು ಸುಸ್ತಾದ್ರೆ ಆರಾಮಾಗಿ ಮಲ್ಕೋಬೇಕು. ಇದೇನ್ ಹಿಂಗ್ ಮಲ್ಗಿದ್ಯಾ? ಪುಟ, ನಿನ್ ಕೈಯಲ್ಲಿ ಮ್ಯಾಜಿಕ್ ಇದೆ ಕಣೋ. ಸಿಹಿ ಪುಟ, ಯಾರನ್ನ ಹುಡುಕ್ತಿದ್ಯಪ್ಪ? ನನ್ನನ? ನಾನಿನ್ ಕಾಣಲ್ಲ ಬಿಡು. ಲ್ಯಾಪ್ಟಾಪ್ ನಾನು ಓಪನ್ ಇಟ್ಟಿದ್ನಲ್ಲ, ಕ್ಲೋಸ್ ಹೆಂಗಾಯ್ತು? ನಾನೇ ಕ್ಲೋಸ್ ಮಾಡಿದಪ್ಪ. ಸೀತಾ, ನೀವೇನಾದ್ರು ಬಂದು ಲ್ಯಾಪ್ಟಾಪ್ ಕ್ಲೋಸ್ ಮಾಡಿದ್ರ? ಹಾ ರಾಮ್, ಆಗ್ಲೇ ಬಂದು ಕ್ಲೋಸ್ ಮಾಡ್ಬಿಟ್ಟು ಹೊರಟೋದೆ. ಈಗ ಮತ್ತೆ ಬರ್ತಾ ಇದ್ದೀನಿ. ಸೀತಾ, ಐ ಆಮ್ ಸೀರಿಯಸ್. ನಿಜ ಹೇಳಿ, ನೀವೇ ಮಾಡಿದ? ನನ್ ಬರ್ತಿರೋದೆ ಈಗ. ನೀವೇ ಶಟ್ ಔಟ್ ಮಾಡಿರ್ತೀರಾ ಅನ್ಸತ್ತೆ. ಇಲ್ಲ ಸೀತಾ, ನಂದಿನ್ನೂ ಕೆಲಸನೇ ಮುಗ್ದಿರ್ಲಿಲ್ಲ. ಲ್ಯಾಪ್ಟಾಪ್ ನೋಡ್ತಾ ಸ್ವಲ್ಪ ಸ್ಟ್ರೈನ್ ಆಯ್ತು ಅಂತ ರಿಲ್ಯಾಕ್ಸ್ ಮಾಡೋಣ ಅಂತ ಹಿಂಗೆ ಕಣ್ಣು ಮುಚ್ಚಿದೆ. ಅಷ್ಟರಲ್ಲಿ ಲ್ಯಾಪ್ಟಾಪ್ ಕ್ಲೋಸ್ ಆಗಿತ್ತು. ಹೇ, ಸಿಹಿ ಏನಾದ್ರು ಬಂದಿಲ್ಲ? ಇಲ್ಲ ರಾಮ್, ಸಿಹಿ ಮತ್ತೆ ಆನಿ ಸಮ್ಮರ್ ಕ್ಯಾಂಪ್ ಅಂತ ಏನೋ ಪ್ರಿಪೇರ್ ಮಾಡ್ತಿದ್ದಾರೆ.
ಸಿಹಿ ಪುಟನೇ ತಲೆಗೆ ಮಸಾಜ್ ಮಾಡ್ದಂಗೆ ಆಯ್ತಲ್ಲ, ಇದು ನನ್ನ ಭ್ರಮೆನಾ? ರಾಮ್, ನಿಮ್ಗೆ ಸುಸ್ತಾಗಿರತ್ತೆ, ಬನ್ನಿ ಮಲ್ಕೊಳ್ಳಿ. ಏನೇ ಕೆಲಸ ಇದ್ರು ನಾಳೆ ಮಾಡಿ. ಹೌದು ಅಪ್ಪ, ಬೇಗ ಮಲ್ಕೋ. ಗುಡ್ ನೈಟ್ ಅಪ್ಪ. ಗುಡ್ ನೈಟ್ ಸೀತಮ್ಮ. ನನಗೆ ಯಾಕೆ ಸಿಹಿನೇ ಮುಟ್ಟಂಗೆ ಅನಿಸ್ತಿದೆ? ಏನೇ ಮಾಡ್ತಿದ್ದೆ ಇಷ್ಟೊತ್ತು? ಸೀತಮ್ಮ, ನಾಳೆಗೆ ಬುಕ್ಸು, ಕಲರ್ ಪೆನ್ಸಿಲು ಎಲ್ಲ ಜೋಡಿಸಿ ಇಟ್ಕೊಂಡ್ವಿ. ಸರಿ ಮಲ್ಕೋ ಬಾ. ಎಷ್ಟು ಒಳ್ಳೆಯವರು ನನ್ನಪ್ಪ. ಇಷ್ಟು ದಿನ ನನ್ನಪ್ಪ ಕೆಟ್ಟವರು ಅಂತ ಅನ್ಕೊಂಡಿದ್ದೆ. ಏನಾಯ್ತು ಪುಟ? ಏನೇ ಅವತ್ತು ನಿಮ್ಮಪ್ಪ ನನ್ನ ಮೇಲೆ ಕೈ ಹಾಕ್ದಾಗ ನೀನ್ ತಳ್ದೆ, ಇವತ್ತು ನೀನೇ ಹಾಕಿಸ್ತಾ ಇದ್ಯಾ? ಅವತ್ತು ಅಪ್ಪನ ಮೇಲೆ ಕೋಪ ಇತ್ತು, ಇವತ್ತು ಪಾಪ ಅನ್ಸ್ತಿದೆ. ತರಲೆ ಪುಟ್ಟ. ಸರಿ ಮಲ್ಕೋ ಬಾ. ಏನ್ ಮಾಡ್ತಾ ಇದ್ದೀರಾ ಶಂಕರ್? ಓ, ನಾಟಕ ಸ್ಕ್ರಿಪ್ಟಾ? ಇದ್ರಿಂದ ಏನಾಗುತ್ತೆ? ಪ್ರೀತಿಯ ನಾಟಕ ರಚನೆಕಾರರೇ, ತಗೊಳ್ಳಿ ಬಿಸಿ ಬಿಸಿ ಟೀ. ಥ್ಯಾಂಕ್ ಯು ಸೋ ಮಚ್ ಮುದ್ದು. ನಾನು ನಾಟಕ ಬರೆಯೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟೆ ಅಂತ ನೀನೇ ಮಾಡ್ತಂದ್ಬಿಟ್ಟ. ಏನೋ ನಿಮ್ಮಷ್ಟು ಚೆನ್ನಾಗಿ ಮಾಡಕ್ ಬಂದಿಲ್ಲ, ಬಟ್ ಒಂದ್ ಸ್ವಲ್ಪ ಟ್ರೈ ಮಾಡಿ. ಓಕೆ, ಸೊ ಇವಾಗ ಹೇಳಿ, ಈ ನಾಟಕ ಮಾಡಿಸ್ತಿದ್ದೀರಲ್ಲ, ಇದರಿಂದ ಏನೋ ಒಂದು ಉದ್ದೇಶ ಇದೆ. ಐ ಆಮ್ ವೆರಿ ಶೋರ್. ರಾಮ್ ಈ ನಾಟಕದ ಕ್ಲೈಮ್ಯಾಕ್ಸ್ ನೋಡ್ತಾನಲ್ಲ, ಅವಾಗ ಅರ್ಥ ಆಗತ್ತೆ ಇದ್ರ ಹಿಂದೆ ಏನಿದೆ ಅಂತ. ಹಲೋ ಬಾಸ್, ನಿಮ್ ರಾಮ್ಗೆ ಆಗ್ಲೇ ಅರ್ಥ ಆಗ್ಲಿ, ಆದ್ರೆ ನನ್ಗೆ ಈಗ ಅರ್ಥ ಮಾಡ್ಸಿ. ನಿಮ್ ಅರ್ಧಾಂಗಿರಿ ನಾನು, ನನ್ಗೆ ಹೇಳಲ್ವಾ? ಹೇಳಿ ಹೇಳಿ. ಹೇಳಲ್ವಾ? ಆಯ್ತು ಬಿಡಿ. ಅದು ಹಾಗಲ್ಲ ಮುದ್ದು. ಮತ್ ಹೆಂಗೆ? ನೀವ್ ನನ್ನ ಹತ್ರನೇ ಈ ತರ ಗುಟ್ ಗುಟ್ ಮಾಡ್ಬಿಡಿ ಅಶೋಕ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.